ನಮಸ್ಕಾರ ಎಲ್ರಿಗೂ. ನಾನು ವಿಮಾ. ಅಬೆ ಕನ್ನಡ ಬ್ಲಾಗ್ಸ್ಗೆ ಎಲ್ಲರೂ ಬನ್ನಿ. ಇದು ನವರಾತ್ರಿ ಹಬ್ಬದ ಮೊದಲನೇ ದಿನದ ಬ್ಲಾಗ್ ಆಗಿರುತ್ತೆ. ಅಂದುಕೊಂಡಂಗೆ ತುಂಬಾ ಕೆಲಸ ಇತ್ತು, ಕೆಲಸಗಳೆಲ್ಲ ಮಾಡಿ ಮುಗಿಸ್ಬೇಕಿತ್ತು. ಎಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತಿನ ದಿನದ ಮೊದಲನೇ ಪೂಜೆ ತುಂಬಾ ಶಾಸ್ತ್ರೋಕ್ತವಾಗಿ ಆಗಬೇಕಿತ್ತು. ಅಂದರೆ ನಮ್ಮನೆಯಲ್ಲಿ ಯಾವುದೇ ಶಾಸ್ತ್ರ ಸಂಪ್ರದಾಯ ಅಂತಾಗಲಿ ರೂಢಿಗಳಂತಾಗಲಿ ಪಾಲಿಸ್ಕೊಂಡು ಬಂದಿಲ್ಲ. ಬೇಕಿದ್ದರೆ ಕಳಸವನ್ನು ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ 9 ದಿನ ಅಂದರೆ ವಿಜಯದಶಮಿ ಮುಗಿಯೋವರೆಗೂ ಪೂಜೆ ಮಾಡೋದಿತ್ತು. ಹಾಗಾಗಿ ಮನೆ ಸ್ವಚ್ಛ ಮಾಡ್ತಾ ಇದ್ದೀನಿ. ಹಿಂದಿನ ದಿನ ಮಳೆ ಬಂದಿದ್ದರಿಂದ ಹೊರಗಡೆ ತುಂಬಾ ಕ್ಲೀನ್ ಮಾಡೋದಕ್ಕಿತ್ತು. ಹಾಗಾಗಿ ಇವತ್ತು ಸ್ವಲ್ಪನೇ ತಡವಾಗಿ ಪೂಜೆ ಆಯಿತು. ಆದ್ರೂ ಒಂದು ಲೆಕ್ಕದಲ್ಲಿ ನಾನು ಅಂದ್ಕೊಂಡಿರೋ ಸಮಯದಲ್ಲಿ ಪೂಜೆ ಮಾಡಿ ಮುಗಿಸ್ದೆ. ಇನ್ನು ಅತಿಥಿಗಳ ಥರ ಕರಿ ಇರುವೆಗಳು ಕೂಡ ಬಂದಿತ್ತು. ಕೇಳಿ ನೋಡಿದೆ, ಒಳ್ಳೆಯದು ಅಂತ ಹೇಳಿದರು. ಮಹಾಲಯ ಅಮಾವಾಸ್ಯೆ ದಿನದಿಂದನೇ ಅಲ್ಲಿ ಇರುವೆಗಳು ಕೂತಿತ್ತು. ಹಾಗಾಗಿ ಇರುವೆಗಳಿಗೆ ಸಕ್ಕರೆ ಹಾಕಿ ಒಳಗಡೆ ಬಂದೆ. ನಾನು ಸ್ನಾನವನ್ನು ಮುಗಿಸಿ ದೇವ್ರ ಪಾತ್ರೆ ಸಾಮಾನೆಲ್ಲಗಳು ತೊಳೆದಿಟ್ಟೆ. ಇನ್ನು ಅರಿಶಿನ ಕುಂಕುಮದ ಭರಣಿ ಕೂಡ ಖಾಲಿ ಮಾಡಿ ಅದನ್ನೆಲ್ಲ ಸ್ವಚ್ಛ ಮಾಡಿಟ್ಟು ಅದಕ್ಕೆ ಅರಿಶಿನ ಕುಂಕುಮವನ್ನು ಕೂಡ ತುಂಬಿಟ್ಟೆ. ಇನ್ನು ಎಲ್ಲ ಸಾಮಾನುಗಳಿಗೆ ಗಂಧ ಅರಿಶಿನ ಕುಂಕುಮನ ಇಡೋದು ರೂಢಿ. ಹಾಗಾಗಿ ನಾನು ಅದನ್ನೇ ಮಾಡ್ತಾ ಇದ್ದೀನಿ. ದೇವ್ರ ಸಾಮಾನನ್ನೆಲ್ಲ ಹಿಂದಿನ ದಿನ ಏನು ತೊಳೆದಿಟ್ಟಿರಲಿಲ್ಲ. ಅಂದರೆ ಮಹಾಲಯ ಅಮಾವಾಸ್ಯೆ ಮುಗಿಯೋದು ರಾತ್ರಿ 11 ಗಂಟೆ ಆಗುತ್ತೆ ಅಂತ ಹೇಳಿದ್ರಲ್ವ. ಹಾಗಾಗಿ ಮಾರನೇ ದಿನ ಬೆಳಗ್ಗೆನೇ ಎಲ್ಲ ಸಾಮಾನುಗಳನ್ನ ತೊಳೆದು ದೇವ್ರ ಮನೆಯನ್ನು ಕ್ಲೀನ್ ಮಾಡಿ ಪ್ರತಿಷ್ಠಾಪನೆ ಮಾಡಿದ್ರಾಯಿತು ಅನ್ನೋ ಒಂದು ಕಾರಣಕ್ಕೆ ನಾನು ಕೂಡ ಹಾಗೆ ಬಿಟ್ಟಿದ್ದೆ. ಇನ್ನು ಬೆಳಗ್ಗೆ ಎದ್ದು ಮನೆ ಸ್ವಚ್ಛ ಮಾಡಿ ಸ್ನಾನ ಮುಗಿಸಿ ದೇವ್ರ ಸಾಮಾನೆಲ್ಲ ತೊಳೆದು ದೇವ್ರ ಮನೆನ ಕ್ಲೀನ್ ಮಾಡಿಕೊಂಡೆ. ಇನ್ನು ಕಳಶ ಪ್ರತಿಷ್ಠಾಪನೆ ಮಾಡೋದಿತ್ತು. ಆ ಕಡೆ ಎಲ್ಲ ದೇವ್ರ ವಿಗ್ರಹ ಮತ್ತು ಫೋಟೋಗಳನ್ನ ಆಲ್ರೆಡಿ ನಾನು ಕ್ಲೀನ್ ಮಾಡಿ ಇಟ್ಟಿದ್ದೆ. ಅರಿಶಿನ ಕುಂಕುಮ ಗಂಧವನ್ನು ಹಚ್ಚಿ ಹೂಗಳನ್ನು ಇಟ್ಟು ಪೂಜೆ ಮಾಡಿದರೆ ಆಯಿತು ಅಂತೇಳಿ ಬಿಟ್ಟಿದ್ದೆ ನಾನು. ಇನ್ನು ಇಲ್ಲಿ ಕಳಸ ತುಂಬಿಸಿ ಇಡ್ತಾಯಿದ್ದೀನಿ. 5 ಮುಷ್ಟಿ ಅಕ್ಕಿನ ಒಂದು ಪ್ಲೇಟಲ್ಲಿ, ಅಂದರೆ ರಾಗಿ ಅಥವಾ ತಾಮ್ರ ಹಿತ್ತಾಳೆ ಏನು ಹೇಳ್ತಾರೆ, ಅದೊಂದು ಪ್ಲೇಟಲ್ಲಿ ಒಂದು 5 ಮುಷ್ಟಿ ಅಕ್ಕಿನ ಹಾಕಿ, ಇಲ್ಲ 3 ಮುಷ್ಟಿ ಅಕ್ಕಿನ ಹಾಕಿ, ಆ ಅಕ್ಕಿ ಮೇಲೆ ಸ್ವಸ್ತಿಕ್ ಶ್ರೀ ಅಂತ ಏನಾದರೂ ಬರೆದು ಅರಿಶಿನ ಕುಂಕುಮವನ್ನು ಇಟ್ಟು ತುಂಬಿದ ಕಳಸವನ್ನು ಇಟ್ಟು ಅದರಲ್ಲಿ ಅರಿಶಿನ ಕುಂಕುಮ ಅಕ್ಷತೆ ಮತ್ತು 5 ರೂಪಾಯಿ ಕಾಯಿನ ಅಥವಾ ಬೆಳ್ಳಿ ಬಂಗಾರ ನಿಮ್ಮ ಮನೆಯಲ್ಲಿ ಏನು ಅನುಕೂಲ ಇರುತ್ತೋ ಅದನ್ನು ಹಾಕಿ ನಾರ್ಮಲಾಗಿ ಎಲೆಗಳನ್ನ ಇಟ್ಟು ಮತ್ತು ಮೇಲ್ಗಡೆ ಕಾಯಿನ ಇಟ್ಟು ಕಳಶ ಪ್ರತಿಷ್ಠಾಪನೆ ಮಾಡಿದರೆ ಅಲ್ಲಿಗೆ ಮುಗೀತು. ಇನ್ನು ಆ ಕಳಶ ಕದಲಿಸ್ದಿರೋ ರೀತಿಯಲ್ಲಿ, ಅಂದರೆ ಆಚೆ ಈಚೆ ಅಳ್ಳಾಡ್ದಿರೋ ರೀತಿಯಲ್ಲಿ ನಾವು ಅಲಂಕಾರನ ಮಾಡಬೇಕಾಗುತ್ತೆ. ಮುಖಪದ್ಮ ಇದ್ದರೆ, ಅಂದರೆ ದೇವರ ಮುಖವಾಡ ಇದ್ದರೆ ಅದನ್ನು ಕೂಡ ಹಾಕ್ಬೋದು. ನನಗಿಲ್ಲಿ ಇರಲಿಲ್ಲ. ಹಾಗಾಗಿ ನಾನು ಹೂವು ಮತ್ತು ಗೆಜ್ಜೆ ವಸ್ತ್ರವನ್ನು ಇಟ್ಟು ತಾಳಿಯನ್ನು ಹಾಕಿ ಅಲಂಕಾರ ಮಾಡಿದೆ. ಕಾಯಿ ಪೂರ್ತಿ ಅರಿಶಿನ ಕೂಡ ಬಳಿಬೋದು. ನಾನು ಆ ರೀತಿ ಮಾಡಿಲ್ಲ. ಅರಿಶಿನ ಮತ್ತು ಕುಂಕುಮವನ್ನು ಚಿಕ್ಕದಾಗಿ ಬಳ್ದಿಟ್ಕೊಂಡಿದ್ದೀನಿ. ಇನ್ನು ಆ ಕಡೆ ಇದ್ದಂಥ ದೇವ್ರ ಫೋಟೋಗಳಿಗೆಲ್ಲ ಹೂವಿನ ಅಲಂಕಾರ ಮಾಡಿದೆ. ಇವತ್ತು ಇಲ್ಲಿ ನಾನು ಎಣ್ಣೆ ದೀಪ ಮತ್ತು ತುಪ್ಪದ ದೀಪ 2 ದೀಪಗಳನ್ನು ಬಳಸ್ತಾ ಇದ್ದೀನಿ. ಇಲ್ಲಿಂದ ಈ ಕಡೆ ವಿಜಯದಶಮಿ ಮುಗಿಯೋವರೆಗೂ ನಾನು ತುಪ್ಪದ ದೀಪವನ್ನು ಹಚ್ಚುತ್ತೀನಿ ಪ್ರತಿದಿನವೂ ಕೂಡ. ಅಂದಂಗೆ ಬೆಳಗ್ಗೆ ಬೇಗನೆ ಪೂಜೆ ಆಗಿರುತ್ತೆ. ಪ್ರತಿದಿನವೂ ಕೂಡ ಬೆಳಗ್ಗೆ ಬೇಗ ಪೂಜೆ ಆಗುತ್ತೆ. ನವರಾತ್ರಿ ಅಂತ ಏನಲ್ಲ, ಆದರೆ ಈ ದಿನದಲ್ಲಿ ನಾರ್ಮಲಾಗಿ ಮಾಡೋದಕ್ಕಿಂತ ಸ್ವಲ್ಪ ಬೇಗನೆ ಪೂಜೆ ಮಾಡಿರ್ತೀನಿ ಅಂತಲೇ ಹೇಳ್ತೀನಿ. ಇನ್ನು ದೀಪಗಳನ್ನ ಇಡೋದಕ್ಕೆ ನಾನಲ್ಲಿ ಪ್ಲೇಟ್ಗಳನ್ನ ಕೂಡ ರೆಡಿ ಮಾಡಿದ್ದೆ. ಪ್ಲೇಟ್ಗಳ ಮೇಲೆ ದೀಪವನ್ನು ಇಟ್ಟು ಹಾಗೆ ಬಿಟ್ಟಿದ್ದು ಬಂದಿದ್ದೀನಿ. ಅಂದರೆ ದೀಪವನ್ನು ಹಚ್ಚಿಲ್ಲ. ಮೊದಲು ಹೊಸ್ತಿಲ್ ಪೂಜೆನ ಮುಗಿಸಿ ಆಮೇಲೆ ದೇವ್ರ ಮುಂದೆ ದೀಪ ಹಚ್ಚಿ ನೈವೇದ್ಯ ಮಾಡಿದ್ರಾಯಿತು ಅನ್ನೋ ಒಂದು ದೃಷ್ಟಿಯಿಂದ ನಾನು ಹಾಗೇನೆ ಹೊರಗಡೆ ಬಂದು ಹೊಸ್ಲು ಪೂಜೆ ಮಾಡ್ತಾಯಿದ್ದೀನಿ. ಈ ಹೊಸ್ಲು ಪೂಜೆ ಮಾಡೋ ಅಷ್ಟೊತ್ತಿಗೆ ಆಗ್ಲೇ ಬೆಳಕಾಗಿತ್ತು. ಬೇಗ ಬೆಳಕಾಗ್ತಿದೆಯಾ ಅಥವಾ ಇವತ್ತು ನನ್ನ ಪೂಜೆ ಲೇಟ್ ಆಯಿತಾ ಗೊತ್ತಾಗಲಿಲ್ಲ. ಆದರೂ ನಾನು ಅಂದ್ಕೊಂಡಿರೋ ಟೈಮಲ್ಲಿನೇ ಕಳಶ ಪ್ರತಿಷ್ಠಾಪನೆನ ಮಾಡಿದ್ದೆ. ಹೊಸ್ಲು ಪೂಜೆಗೆ ಮಾತ್ರ ಬೆಳಕಾಗಿತ್ತು. ಪರವಾಗಿಲ್ಲ. ಹೊಸ್ಲು ಕೂಡ ಅಲಂಕಾರ ಮಾಡ್ತಾಯಿದ್ದೀನಿ. ಹೊಸ್ಲನ್ನ ಸಾಮಾನ್ಯವಾಗಿ ನೀರಿನಲ್ಲಿ ಒರೆಸ್ಕೊಂಡು ಅರಿಶಿನ ಕುಂಕುಮವನ್ನು ಇಟ್ಟು ರಂಗೋಲಿಯನ್ನು ಕೂಡ ಹಾಕಿ ನಾನು ಹೊಸ್ಲು ಅಲಂಕಾರ ಮಾಡ್ತಾಯಿದ್ದೀನಿ. ಪೂಜೆನ ಇಷ್ಟೊಂದು ಚೆನ್ನಾಗಿ ಮಾಡ್ತಾಯಿದ್ದೀವಿ, ಅಂಗಳದಲ್ಲಿ ಒಂದು ಚಿಕ್ಕದಾಗಿರೋ ರಂಗೋಲಿ ಇಲ್ಲ ಅಂದರೆ ಹೇಗೆ ಅಂತೇಳಿ ಒಂದು ಚಿಕ್ಕದಾಗಿರ್ತಕ್ಕಂಥ ರಂಗೋಲಿನ ಕೂಡ ಬೇಗ ಬೇಗ ಹಾಕ್ಕೊಳ್ತಾ ಇದ್ದೀನಿ. ಕಾರಣ ಈಗಾಗಲೇ ತುಂಬ ತಡ ಆಗಿದೆ ಅನ್ನೋ ಉದ್ದೇಶ ಅಷ್ಟೇ. ದೇವ್ರ ಮುಂದೆ ದೀಪ ಹಚ್ಚಿ ದೇವ್ರ ನೈವೇದ್ಯ ಕೂಡ ಮಾಡಬೇಕಿತ್ತು. ಮನೆಯವ್ರಿಗೆ ಆಫೀಸಿಗೆ ಬೇರೆ ಟೈಮ್ ಆಗ್ತಾಯಿತ್ತು. ಹಾಗಾಗಿ ಚಿಕ್ಕದಾಗಿರ್ತಕ್ಕಂಥ ಒಂದು ರಂಗೋಲಿ ಡಿಸೈನನ್ನು ನಾನು ಹಾಕ್ಕೊಂಡೆ. ಇವತ್ತು ಮತ್ತು ನವರಾತ್ರಿ ಅಂತ ಏನೂ ಅಲ್ಲ, ಹೆಣ್ಮಕ್ಳಿಗೆ ಅಂದರೆ ಟಿಪಿಕಲ್ ಹೌಸ್ ವೈಫ್ ಅಂತ ಏನು ಹೇಳ್ತಾರೆ, ದೇವ್ರ ಮೇಲೆ ಭಕ್ತಿ ಇರ್ತಕ್ಕಂಥವ್ರು, ಇಲ್ಲ ನಾನು ಹೀಗೇ ಅಲಂಕಾರ ಮಾಡಬೇಕು, ನಾನು ಹೀಗೇ ಇರಬೇಕು ಅಂತ ಏನಿರ್ತಾರಲ್ವ, ಆ ಥರದ ಹೆಣ್ಮಕ್ಳಿಗೆ ಬಹುಶಃ ಪ್ರತಿಯೊಂದು ದಿನವೂ ಕೂಡ ಅವರು ರಂಗೋಲಿ ಹಾಕ್ದಿರ ಇರಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಹೀಗೆ ಕೂಡ ನಾನು ಪ್ರತಿದಿನವೂ ರಂಗೋಲಿಯನ್ನು ಹಾಕಿ ಪೂಜೆ ಮಾಡ್ತಾ ಇರ್ತೀನಿ. ಇವನು ಸೂತಕ ಏನಾದರೂ ಬಂದರೆ ಮಾತ್ರ ಆ ದಿನ ನಾನು ತಪ್ಪಿಸಿರ್ತೀನಿ. ಬಿಟ್ಟರೆ ಇನ್ನು ಎಲ್ಲ ದಿನಗಳಲ್ಲಿನೂ, ಇನ್ನೆಲ್ಲ ಹಬ್ಬಗಳಲ್ಲಿನೂ ನಾನು ಈ ರೀತಿಯಾಗಿ ಚಿಕ್ಕದಾಗಿರ್ತಕ್ಕಂಥ ರಂಗೋಲಿನಾದರೂ ಹಾಕಿರ್ತೀವಿ. ನಮ್ಮ ಹಳ್ಳಿಗಳಲ್ಲಿ ಅಂಗಳ ತುಂಬ ದೊಡ್ಡದಾಗಿರುತ್ತೆ. ದೊಡ್ಡ ದೊಡ್ಡ ರಂಗೋಲಿಗಳನ್ನ ಹಾಕ್ತಾ ಇರ್ತೀವಿ. ಅದೆಲ್ಲ ನೆನಪಿರುತ್ತೆ. ಇತ್ತೀಚೆಗೆ ಹೆಂಗಾಗ್ಬಿಟ್ಟಿದೆ ಅಂದರೆ, ಬಾಡಿಗೆ ಮನೆಗಳಲ್ಲಿ ಓನರ್ಗಳು ಅವ್ರ ಅನುಕೂಲಕ್ಕೆ ತಕ್ಕಂಗೆ, ಆ ಜಾಗಗಳಿಗೆ ತಕ್ಕಂಗೆ ಅವರು
ಬಾಡಿಗೆ ಮನೆಯಲ್ಲಿ ಮನೆ ಕಟ್ಟಿಸಿರ್ತಾರಲ್ವ, ಹಾಗಾಗಿ ನಮಗೆ ಅನುಕೂಲವಾಗಿರಲ್ಲ ರಂಗೋಲಿ ಹಾಕೋಕ್ಕೆ. ಆ ಜಾಗಕ್ಕೆ ಅನುಕೂಲ ಆಗೋ ರೀತಿನಲ್ಲಿ ನಾವು ರಂಗೋಲಿನ ಕಲಿತು ಹಾಕಬೇಕಾಗುತ್ತೆ. ಇದು ಸ್ವಲ್ಪ ಕಷ್ಟ ಆಯಿತು ನನಗೆ. ದೊಡ್ಡ ಜಾಗದಲ್ಲಿ ಚಿಕ್ಕದಾಗಿ ರಂಗೋಲಿ ಹೆಂಗೋ ಹಾಕ್ಬಿಡ್ಬೋದು. ಚಿಕ್ಕದಾಗಿರ್ತಕ್ಕಂಥ ಜಾಗದಲ್ಲಿ ದೊಡ್ಡದಾಗಿ ರಂಗೋಲಿನ ಹಾಕೋಕ್ಕೆ ಹೋದರೆ ಅದು ತುಂಬ ಅಂದರೆ ತುಂಬ ಕ್ಲಿಷ್ಟ. ಸುಮಾರಷ್ಟು ಸರಿ ನಾನು ಪ್ರಯತ್ನ ಮಾಡಿದ್ದೀನಿ. ಜಾಸ್ತಿ ಚುಕ್ಕೆಗಳನ್ನ ಇಟ್ಟು ಚಿಕ್ಕದಾಗಿರೋ ರಂಗೋಲಿನ ಬಿಡ್ಸೋಕೆ ಹೋದರೆ ಸ್ಪೇಸ್ ಅನಿಸಲ್ಲ. ಅಂದರೆ ತುಂಬ ವಿಶಾಲವಾಗಿ ರಂಗೋಲಿ ಕಾಣಿಸ್ತಿರಲ್ಲ, ತುಂಬ ಇಕ್ಕಟ್ಟಿನಲ್ಲಿ ರಂಗೋಲಿ ಕಾಣಿಸ್ತಿರುತ್ತೆ. ಆದರೂ ಏನೂ ಮಾಡೋಕ್ಕಾಗಲ್ಲ. ಇರ್ತಕ್ಕಂಥ ಚಿಕ್ಕ ಜಾಗದಲ್ಲಿ ರಂಗೋಲಿನ ಹಾಕೋದಕ್ಕೆ ಚಿಕ್ಕದಾಗಿರ್ತಕ್ಕಂಥ ರಂಗೋಲಿನೇ ನಾನು ಕಲ್ತ್ಕೊಂಡಿದ್ದೆ. ಇವತ್ತು ಚಿಕ್ಕದಾಗಿರೋ ರಂಗೋಲಿನೇ ನಾನು ಹಾಕಿದ್ದೀನಿ. ಆದರೆ ಅಂಗಳ ದೊಡ್ಡದಿದೆ ಈ ಮನೆಯಲ್ಲಿ, ಅದು ಒಂದು ನನಗೆ ಪ್ಲಸ್ ಪಾಯಿಂಟು. ಇನ್ನು ಅಲ್ಲಿ ರಂಗೋಲಿನ ಹಾಕಿದ್ದು ಹೊಸ್ಲು ಮುಂದೆ ದೀಪವನ್ನು ಕೂಡ ಹಚ್ಚಿ ನಾನು ಒಳಗಡೆ ಬಂದು ದೇವ್ರ ಮುಂದೆ ದೀಪವನ್ನು ಬೆಳಗಿಸ್ತಾ ಇದ್ದೀನಿ. ಇಲ್ಲಿ ಎಣ್ಣೆ ಮತ್ತು ತುಪ್ಪದ ದೀಪವನ್ನು ಹಚ್ಚುತ್ತಾ ಇದ್ದೀನಿ. ಹಚ್ಚೋರು ಪ್ರತಿನಿತ್ಯನೂ ಬರೀ ತುಪ್ಪದ ದೀಪವನ್ನೇ ಹಚ್ಚುತ್ತಾರೆ. ನಾನು 2 ದೀಪಗಳನ್ನೂ ಹಚ್ಚುತ್ತೀನಿ. ಎಲ್ಲ ದೀಪಗಳನ್ನೂ ಹಚ್ಚಿದ ಆದಮೇಲೆ ಗಂಧದ ಕಡ್ಡಿನ ಬೆಳಗ್ದೆ ಅಲ್ಲಿ ಸೂರ್ಯ ದೇವನಿಗೂ ಕೂಡ ಅರ್ಘ್ಯ ಕೊಟ್ಟು ಗಂಧದ ಕಡ್ಡಿನ ಬೆಳಗಿಸ್ತಾರೆ. ನಾನು ಅರ್ಘ್ಯ ಏನೂ ಕೊಟ್ಟಿಲ್ಲ, ಜಸ್ಟು ಅದು ಅಲ್ಲಿ ನಮಸ್ಕಾರ ಮಾಡಿದೆ ಅಷ್ಟೇ ಗಂಧದ ಕಡ್ಡಿಯನ್ನು ಬೆಳಗ್ಗೆ. ಇವತ್ತಿನ ನೈವೇದ್ಯಕ್ಕೆ ನಾನು ಅಕ್ಕಿ ಪಾಯಸ ಮಾಡ್ತಾಯಿದ್ದೀನಿ. ಅಂದರೆ ಸಕ್ಕರೆನ ಏನೂ ಬಳಸಿಲ್ಲ, ಇಲ್ಲಿ ಬೆಲ್ಲವನ್ನೇ ಬಳಸ್ಕೊಂಡು ನಾನು ಅಕ್ಕಿ ಪಾಯಸ ಮಾಡ್ತಾಯಿದ್ದೀನಿ. ಸ್ವಲ್ಪನೇ ಅಕ್ಕಿನ ಎದ್ದಿದ ತಕ್ಷಣವೇ ನೆನೆ ಹಾಕಿದ್ದೆ ನಾನು ಸ್ನಾನ ಮಾಡಿದ್ದಾದಮೇಲೆ. ಅಕ್ಕಿ ಕೂಡ ಚೆನ್ನಾಗಿ ನೆಂದ್ಕೊಂಡಿತ್ತು. ಅದನ್ನು ತುಪ್ಪದಲ್ಲಿ ಹುರಿದು ಅದಾದಮೇಲೆ ನೀರನ್ನು ಹಾಕಿ 1-2-3 ವಿಸಲ್ ತೆಗೆಸಿದೆ. ಅಂದರೂ ಅನ್ನ ಏನು ತುಂಬ ಮೆತ್ತಗೆ ಬೆಂದ್ಕೊಂಡಿರಲಿಲ್ಲ. ಹಾಗಾಗಿ ಅದಕ್ಕೆ ಸ್ವಲ್ಪ ಹಾಲು ಮಿಕ್ಸ್ ಮಾಡಿ ನಾನು ಮತ್ತೊಂದು ವಿಸಲ್ ತೆಗೆಸಿದೆ. ಆವಾಗ ಅನ್ನ ಚೆನ್ನಾಗಿ ಬೆಂದಿತ್ತು, ಅಕ್ಕಿ ಕೂಡ ಬೆಂದು ಅನ್ನ ಆಗಿತ್ತು. ಅದಕ್ಕೆ ನಾನು ಕಾಯಿಸಿ ಶೋಧಿಸ್ತಿರ್ತಕ್ಕಂಥ ಬೆಲ್ಲನ ಹಾಕಿದೆ. ಡೈರೆಕ್ಟಾಗಿ ಬೆಲ್ಲ ಹಾಕೋದಕ್ಕೆ ಬೆಲ್ಲದಲ್ಲಿ ತುಂಬ ಕಸ ಇತ್ತು, ಹಾಗಾಗಿ ನಾನು ಬೆಲ್ಲವನ್ನು ಶೋಧಿಸಿನೇ ಹಾಕಿದೆ. ಇನ್ನು ತುಪ್ಪದ ಒಗ್ಗರಣೆ ಕೊಟ್ಟೆ. ನಾರ್ಮಲಾಗಿ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಹಾಕಿ ತುಪ್ಪದ ಒಗ್ಗರಣೆಯನ್ನು ಕೊಟ್ಟು ಪಾಯಸ ಕೂಡ ಮಾಡಿದೆ. ಇದು ಅಕ್ಕಿ ಪಾಯಸ ಅಂತಾರೋ ಅಥವಾ ಸಿಹಿ ಅನ್ನ ಅಂತಾರೋ ಗೊತ್ತಿಲ್ಲ. ನಾನು ಅಕ್ಕಿ ಪಾಯಸ ಅಂತ ಅಂದ್ಕೊಂಡು ಅಕ್ಕಿ ಪಾಯಸ ಮಾಡ್ತಾಯಿದ್ದೀನಿ. ಇವತ್ತಿನ ನೈವೇದ್ಯಕ್ಕೆ ಇದೇನೆ. ಆವಾಗಲೇ ನಾನು ಏನು ಅಂದರೆ ಇದನ್ನು ಬೆಳಗಿರಲಿಲ್ಲ ಕರ್ಪೂರವನ್ನು. ಯಾಕೆಂತಂದರೆ ಕರ್ಪೂರ ಬೆಳಗ್ಗೆ ಮಹಾಮಂಗಳಾರತಿ ಮಾಡಿದರೆ ಪೂಜೆ ಎಲ್ಲ ಮುಗ್ದೋದಂಗೆ ಅಂತ ಒಂದು ನನಗೆ ತಲೆಯಲ್ಲಿ ಬಂತು. ಹಾಗಾಗಿ ಯಾವಾಗಲೂ ಇಷ್ಟೇ, ಕರ್ಪೂರ ನೈವೇದ್ಯ ಮಾಡೋದಿತ್ತು ಅಂತಂದರೆ ಕರ್ಪೂರ ಹಚ್ಚೋದನ್ನು ಬಾಕಿ ಉಳಿಸಿರ್ತೀನಿ. ಕರ್ಪೂರವನ್ನು ಹಚ್ಚಿ ನೈವೇದ್ಯವನ್ನು ಹಿಡಿದು ಇನ್ನು ಕೊನೆಯದಾಗಿ ಸಾಂಬ್ರಾಣಿ ಹಾಕ್ತಾಯಿದ್ದೀನಿ. ಸಾಂಬ್ರಾಣಿ ಹಾಕಿದ್ರೆ ಒಂದು ಪಾಸಿಟಿವ್ ವೈಬ್ ಅಲ್ವಾ, ಕೆಟ್ಟ ದೃಷ್ಟಿನ ತೆಗೆಯೋದಕ್ಕೆ, ಮನೆ ಒಂದು ಪಾಸಿಟಿವ್ ಆಗಿರೋದಕ್ಕೆ ಸಾಂಬ್ರಾಣಿನ ಹಾಕ್ತಾ ಇರ್ತಾರೆ. ನಮಗೆ ಸಿಟಿನಲ್ಲಿರ್ತಕ್ಕಂಥವ್ರಿಗೆ ಒಂದು ತೊಂದರೆ ಏನಂದರೆ ಸಾಂಬ್ರಾಣಿ ಹಾಕೋದಕ್ಕೆ ಸರಿಯಾಗಿರ್ತಕ್ಕಂಥ ಕೆಂಡ ಸಿಗಲ್ಲ. ಆದರೂ ನಾನು ಮಹಾ ಮಂಡ್ರು ಅನ್ನೋ ರೀತಿಯಲ್ಲಿ ತೆಂಗಿನಕಾಯಿ ಚಿಪ್ಪನ್ನು ಅಥವಾ ಇಡೀ ಕಾಯಿನೇ ತಂದಿದ್ರೆ ಅದ್ರದ್ದು ಸಿಪ್ಪೆಯನ್ನು ಹಾಗೆ ಇಟ್ಟಿರ್ತೀನಿ. ಈ ರೀತಿ ದಿನಗಳಲ್ಲಿ ಅಥವಾ ಡೈಲಿ ಆಗಲಿ ಒಂದು ಕಬ್ಬಿಣದ ಕಡಾಯಿ ಬರುತ್ತಲ್ವ, ಬಳ್ಳಿ ಅಷ್ಟು ದೊಡ್ಡದ್ರಲ್ಲಿ ಸ್ವಲ್ಪ ಪೇಪರ್ಗಳನ್ನ ಇಟ್ಟು ಕೆಂಡ ಮಾಡಿಬಿಡ್ತೀನಿ ನಾನು. ಅಂದರೆ ಗೊತ್ತು ಬಿಲ್ಡಿಂಗಲ್ಲಿ ಸ್ವಲ್ಪ ಹೊಗೆ ಆಗುತ್ತೆ. ಇಲ್ಲಿವರೆಗೂ ಓನರ್ ಏನೂ ನನಗೇನು ವಾರ್ನ್ ಮಾಡಿಲ್ಲ. ತುಂಬ ಹೊಗೆ ಆದರೆ ಪಾಪ ಹೇಳ್ತಾರೆ, ಹಾಗೆ ಬಂದು ಸಾಫ್ಟಾಗಿ ಒಂದು ವಾರ್ನ್ ಮಾಡ್ತಾರೆ ಅಷ್ಟೇ. ಯಾವುದೇ ರೀತಿಯಲ್ಲಿ ರಫಾಗೇನೂ ಹೇಳಿಲ್ಲ ಇಲ್ಲಿವರೆಗೂ. ಆ ರೀತಿ ಕೆಂಡ ಮಾಡಿಟ್ಟು ಅದರಲ್ಲಿನೇ ಸಾಂಬ್ರಾಣಿ ಹಾಕ್ತೀವಿ. ಅದು ಬಿಟ್ಟರೆ ಇನ್ನು ಅಂಗಡಿಯಿಂದ ತಗೊಂಡು ಬಂದು ಧೂಪದ ಕಪ್ಪುಗಳೇನು ಬರ್ತಾವಲ್ಲ, ಸಾಂಬ್ರಾಣಿ ಕಪ್ಪುಗಳು, ಅದನ್ನು ಬಳಸೋದು ತೀರಾ ಅಂದರೆ ತೀರಾ ಕಡಿಮೆ. ಈ ರೀತಿಯಲ್ಲಿನೇ ಸಾಂಬ್ರಾಣಿ ಹಾಕ್ಕೊಂಡ್ರೆ ಅದು ಒಳ್ಳೆಯದು. ಕಷ್ಟ ಆದರೂ ಪರವಾಗಿಲ್ಲ, ಇದೇ ರೀತಿಯೇ ನಾನು ಸಾಂಬ್ರಾಣಿ ಯಾವಾಗಲೂ ಹಾಕೋದು. ಇನ್ನು ನವರಾತ್ರಿ ದಿನ ಅಲ್ವಾ, ಪ್ರತಿದಿನವೂ ಸಾಂಬ್ರಾಣಿ ಹಾಕೋದು ಅಂತ ನಾನು ನಿರ್ಧಾರ ಮಾಡ್ಕೊಂಡಿದ್ದೀನಿ. ಗೊತ್ತಿಲ್ಲ, ಒಂದಿನ ಯಾವತ್ತಾದರೂ ಮರ್ತು ಬಿಟ್ಬಿಡ್ತೀನ ಏನೋ ಅಂತ. ಐ ಥಿಂಕ್ ಮರೆಯಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಲ್ಲಿಗೆ ಪೂಜೆ ಕೂಡ ಆಯಿತು, ನೈವೇದ್ಯ ಕೂಡ ಹಿಡಿದೆ. ಇವತ್ತು ಭಗವದ್ಗೀತೆಯನ್ನು ಓದೋದು ಸ್ವಲ್ಪ ಲೇಟ್ ಆಯಿತು. ಅಂದರೆ ಹಸ್ಬೆಂಡ್ನ ಆಫೀಸಿಗೆ ಕಳಿಸಿ ಆದಮೇಲೆ ನಾನು ಭಗವದ್ಗೀತೆ ಓದೋದಕ್ಕೆ ಕೂತ್ಕೊಂಡೆ. ಈ ಭಗವದ್ಗೀತೆ ಬುಕ್ಕನ್ನು ನನ್ನ ಹಸ್ಬೆಂಡ್ ನನಗೆ ಗಿಫ್ಟಾಗಿ ಕೊಟ್ಟಿದ್ದು. ಇದು ಪ್ರೈಸ್ಲೆಸ್ ಗಿಫ್ಟ್ ಅಂತ ನನಗೆ ಗೊತ್ತು. ಥ್ಯಾಂಕ್ ಯು ಪ್ರತಿ. ಅಂದರೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನನಗೆ ಇಸ್ಕಾನ್ನಲ್ಲಿ ಹೋಗಿದ್ದಾಗ ಹಸ್ಬೆಂಡ್ ಈ ರೀತಿ ಒಂದು ಗಿಫ್ಟ್ ಕೊಡ್ತಾರೆ ಅಂತ ಭಯ ಇತ್ತು. ಯಾರಾದರೂ ಕೊಡಿಸ್ಬೇಕು, ನಾವೇ ತೊಗೊಂಡು ಓದಬಾರ್ದು ಅನ್ನೋ ಒಂದು ಭ್ರಮೆನಲ್ಲಿದ್ದೆ. ಆಮೇಲೆ ಗೊತ್ತಾಯಿತು ನಮ್ಮ ಧರ್ಮಗ್ರಂಥನ ನಾವೇ ತೊಗೊಂಡು ಓದೋದಕ್ಕೆ ಯಾರೋ ಯಾಕೆ ನಮಗೆ ಗಿಫ್ಟ್ ಮಾಡಬೇಕು ಅಂತ ಹೇಳಿ ನಮ್ಮನೆಯವ್ರು ನನಗೆ ಕೊಡಿಸಿದ್ದು. ನಾನು ಕೂಡ ಓದ್ತಾ ಇದ್ದೀನಿ. ಸಣ್ಣ ಸಣ್ಣ ವಿಷಯಗಳು ಕೂಡ ನನಗೆ ಅರ್ಥ ಆಗ್ತಾ ಇದೆ. ಜೀವನ ಬದಲಾಗುತ್ತೆ ಅಂತ ಹೇಳ್ತಾರೆ. ಇನ್ನೂ ಪೂರ್ತಿಯಾಗಿ ನಾನು ಓದಿಲ್ಲ, ಓದ್ತಾ ಇದ್ದೀನಿ. ಈ ಬ್ಲಾಗ್ನ ಯಾರ್ಯಾರು ನೋಡ್ತಿದ್ದೀರೋ ಅವರೆಲ್ಲ, ಯಾರು ಇಂಟ್ರೆಸ್ಟೆಡ್ ಇದ್ದೀರೋ ಅವ್ರುಗಳು ಭಗವದ್ಗೀತೆಯನ್ನು ಓದಿ, ಖಂಡಿತ ಒಳ್ಳೆಯದಾಗುತ್ತೆ ಅಂತ ನಾನು ಭಾವಿಸ್ತೀನಿ. ಯಾಕೆ ಅಂತ ಅಂದರೆ ಹೊರಗಡೆ ಮಾತಾಡ್ತಾಯಿದ್ರು ಅವರು, ಬುಕ್ಸ್ಗಳನ್ನ ಮಾರಾಟ ಮಾಡೋರು ಅಥವಾ ಭಗವದ್ಗೀತೆ ಬಗ್ಗೆ ಗೊತ್ತಿರೋರು, ಗೊತ್ತಿಲ್ಲ ನನಗೆ ನೀಟಾಗಿ. ಬಹುಶಃ ಅವ್ರುಗಳು ಭಗವದ್ಗೀತೆ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರ್ತಾರೆ, ಹಿಂದೂ ಧರ್ಮದ ಬಗ್ಗೆ ತುಂಬ ಅಂದರೆ ತುಂಬ ಅಭಿಮಾನ ಇಟ್ಟಿರ್ತಾರೆ ಅಂತ ನಾನು ಅಂದ್ಕೊಳ್ತೀನಿ.
ಏನು ದುರದೃಷ್ಟ ನೋಡಿ, ಬೇರೆ ಬೇರೆ ಧರ್ಮಗ್ರಂಥಗಳು ಲಕ್ಷ ಕೋಟಿಗಟ್ಟಲೆ ಖರ್ಚು ಅಂದರೆ ಸೇಲ್ ಆಗ್ತಾ ಇದೆ. ನಮ್ಮ ಧರ್ಮಗ್ರಂಥ ಮಾತ್ರ ತಗೊಂಡು ಓದೋದಕ್ಕೆ ಹಿಂದೂಗಳಾಗಿ ನಾವೇ ಎಷ್ಟು ಯೋಚನೆ ಮಾಡ್ತಾ ಇರ್ತೀವಿ, ಭಯ ಬೀಳ್ತೀವಿ ಅಂತ. ಅದು ಯೋಚನೆನ ಭಯನ ನನಗೆ ಗೊತ್ತಿಲ್ಲ. ದಯವಿಟ್ಟು ನಮ್ಮ ಧರ್ಮಗ್ರಂಥ ಆಗಿರ್ತಕ್ಕಂಥ ಭಗವದ್ಗೀತೆನ ತಾವೆಲ್ಲರೂ ಓದಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಇನ್ನು ಅವತ್ತಿನ ಮಧ್ಯಾಹ್ನದ ಊಟಕ್ಕೆ ಪಾಲಕ್ ಸೊಪ್ಪು ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ. ಮೊದಲಿಗೆ ಸೊಪ್ಪು ಮತ್ತು ಬೇಳೆಯನ್ನು ತೊಳೆದು ಚಿಕ್ಕದಾಗಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡು ಬೇಳೆ ಮತ್ತು ಸೊಪ್ಪಿಗೆ ಸ್ವಲ್ಪ ನೀರು ಹಾಕಿ, ಜೊತೆಗೆ ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ ಕೂಡ ಅದ್ರ ಜೊತೆಗೇ ಬೇಯೋದಕ್ಕೆ ಹಾಕಿದೆ. ಅದು ಬೆಂದ ಮೇಲೆ ಚೆನ್ನಾಗಿ ಮಸ್ತಿಟ್ಕೊಂಡೆ. ಇನ್ನು ಇದಕ್ಕೆ ಸಿಕ್ಕದಾಗಿರ್ತಕ್ಕಂಥ ಒಂದು ಮಸಾಲೆ ತೆಗೆದಿದ್ದೀನಿ. ಕಾಯಿ, ಕೊಬ್ಬರಿ ಮತ್ತು ಸಾಂಬಾರು ಪೌಡ್ರು, ಇಷ್ಟು ಕೊತ್ತಂಬರಿ, ಇಷ್ಟನ್ನು ಹಾಕಿ ನಾನು ಮಸಾಲೆ ಮಾಡ್ಕೊಂಡಿದ್ದೀನಿ. ಕುದ್ದಿರ್ತಕ್ಕಂಥ ಬೇಳೆ ಸೊಪ್ಪನ್ನು ಚೆನ್ನಾಗಿ ಮಸ್ತಿಟ್ಕೊಂಡು ಅದಕ್ಕೆ ರುಬ್ಬಿಟ್ಟಿರ್ತಕ್ಕಂಥ ಮಸಾಲೆನ ಕೂಡ ಮಿಕ್ಸ್ ಮಾಡಿ ಬೇಯಿಸ್ಕೊಂಡೆ. ಇನ್ನು ಅದು ಬೆಂದಾದಮೇಲೆ ಅಂದರೆ ಕುದ್ದಾದಮೇಲೆ ಅದಕ್ಕೆ ಚಿಕ್ಕದಾಗಿ ಸಾಸಿವೆ, ಜೀರಿಗೆ, ಇಂಗು ಮತ್ತು ಎಣ್ಣೆ ಇಷ್ಟನ್ನು ಹಾಕಿ ಒಗ್ಗರಣೆ ಕೊಟ್ಕೊಂಡ್ರೆ ಸಾಂಬಾರು ಕೂಡ ರೆಡಿ. ಇನ್ನು ಇವತ್ತಿನ ಮಧ್ಯಾಹ್ನದ ಊಟ ರಾಗಿ ಮುದ್ದೆ, ಪಾಲಕ್ ಸೊಪ್ಪಿನ ಸಾಂಬಾರು ಹಾಗೆ ಬೆಂಡೆಕಾಯಿ ಪಲ್ಯ. ಇದಾಗಿತ್ತು ಇವತ್ತಿನ ಬ್ಲಾಗ್. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಹೋಗಿ ಬರ್ತೀನಿ.